ಮಗ ಒಂದು 5,000 ಅಮೌಂಟ್ ಅರ್ಜೆಂಟ್ ಇತ್ತು ಮಗ, ಸಂಜೆ ಕಳಿಸ್ಬಿಡ್ತೀನಿ, ಇದ್ರೆ ಆಗ್ತೇನೋ? 5,000ನಾ? ಮಗ ಒಂದು 2 ನಿಮಿಷ ಟೈಮ್ ಕೊಡು ಮಗ, ಕಾಲ್ ಬ್ಯಾಕ್ ಮಾಡ್ತೀನಿ ನಾನು ನಿಮಗೆ. ಸರಿ ಮಗ, ಆಯ್ತು ಮಾಡು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಕೌಂಟಲ್ಲಿ ದುಡ್ಡಿದೆ, ಇವತ್ತು EMI ಬೇರೆ ಕಟ್ಟಾಗುತ್ತೆ. ಅವನು ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದ್ದಾನೆ. ಬಟ್ ಇನ್ ಕೇಸ್ ಏನಾದರೂ ಕಾಸು ಕೊಟ್ಟಿಲ್ಲ ಅಂತಂದರೆ ಪಾಪ ಏನು ಕಷ್ಟ ಇರುತ್ತೆ ಏನೋ. ಕಾಸು ಕಳಿಸ್ಬಿಡೋಣ, ಪರವಾಗಿಲ್ಲ. ಮಗ ಥ್ಯಾಂಕ್ಸ್ ಕೊಡು, ಅಮೌಂಟ್ ಹಾಕಿದ್ದಕ್ಕೆ. ಸಂಜೆ ಪಕ್ಕ ಕೊಟ್ಬಿಡ್ತೀನಿ. ಟೈಮ್ ಬೇರೆ ಆಗ್ತಾಯಿದೆ, ಸಾಯಂಕಾಲ ದುಡ್ಡು ಕೊಡ್ತೀನಿ ಅಂತಂದ. ಫೋನ್ ಮಾಡಿದ್ರೆ ಏನಾರ ಬೇಜಾರು ಮಾಡ್ಕೊತಾನೇನೋ ಏನೋ. ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಯಾಕಪ್ಪ ನಾನು ಮತ್ತೆ ಟೆನ್ಷನಲ್ಲಿ ಇದೆಯಾ? ಏನಾಯಿತು? ಬೆಳಗ್ಗೆ ನನ್ನ ಫ್ರೆಂಡು ದುಡ್ಡು ಕೇಳಿದ್ದ ಕಣಮ್ಮ, ಸಾಯಂಕಾಲ ಕೊಡ್ತೀನಿ ಅಂತ ಹೇಳ್ದ, ಇನ್ನೂ ಕೊಟ್ಟಿಲ್ಲ ಕಣಮ್ಮ. ನಾನೇನ ಫೋನ್ ಮಾಡಿದ್ರೆ ಅವ್ನಿಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣಮ್ಮ. ಮಗ ತಗೋ ಮಗ, ನೀ ಕೊಟ್ಟಿದ್ದು ದುಡ್ಡು. ನೋಡಪ್ಪ, ನಿನ್ನ ಫ್ರೆಂಡ್ನ ಅವ್ನು ಕೊಟ್ಟಿರೋ ದುಡ್ಡೇ ನಿನ್ನ ಕೇಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ. ಹ್ಞೂ ಆಂಟಿ, ನಾನು ಅವನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ತುಂಬ ಇಂಟ್ರೋಟು. ಲೋ ಮಗ, ಈ ಥರ ಇಂಟ್ರೋಟಾಗಿ ಇರಬೇಡ ಕಣೋ. ಏನೇ ಇದ್ರು ಮಾತಾಡೋದು ಕರಿ, ಇಲ್ಲ ಅಂದರೆ ಈ ಜಗತ್ತಲ್ಲಿ ಬದುಕಾಗಲ್ಲ ಕಣೋ. ಸರಿ ಮಗ, ಇನ್ಮೇಲೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ನಾನು ಮಾತಾಡೋದು ಕಲಿತೀನಿ.